ಎಲ್ಲ ದಿವ್ಯಾತ್ಮಗಳಿಗೂ ಆತ್ಮ ನಮಸ್ತೆ. ನಾನು ಪ್ರತಿಮಾ ಗಿರೀಶ್ ಅಂತ, ಸಾಯಿ ಅಭ್ಯುದಯ ಹೀಲಿಂಗ್ಸಿಂದ. ಇವಾಗ ಫೆಬ್ರವರಿ ಮಾರ್ಚ್ ಮಂತ್ ಎಕ್ಸಾಮಿನೇಷನ್ ಟೈಮು ಮಕ್ಕಳಿಗೆ. ಜೊತೆಗೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಆದರೆ ಪೇರೆಂಟ್ಸ್ಗೂ ಒಂಥರ ಎಕ್ಸಾಮಿನೇಷನ್ ಇದ್ದಂಗೆ. ಕೆಲವೊಂದು ಸತಿ ಏನಾಗೋಗುತ್ತೆ, ಮಕ್ಕಳಿಗೆ ಎಕ್ಸಾಮಿನೇಷನ್ ಫಿಯರ್ಗೆ ಅವ್ರಿಗೆ ಜ್ವರ ಬರೋದು, ಓದಿದ್ದನ್ನೆಲ್ಲ ಮರ್ತು ಬಿಡೋದು, ಅಥವಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಮ್ಯಾಥಮೆಟಿಕ್ಸ್ ಫಾರ್ಮುಲಾನೇ ತಪ್ಪು ಬರೆದು ಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಓಕೆನಾ? ಈಗ ಏನು ಮಾಡೋಣ ಅಂತಂದರೆ, ಏಂಜಲ್ ಒರಾಕಲ್ ಡೆಕ್ಕಿಂದ ನಮಗೆ ಮಕ್ಕಳುಗಳಿಗೆ ಯಾವ ರೀತಿ ಅವರು ಓದಬೇಕು ಅನ್ನೋದ್ರ ಬಗ್ಗೆ ಗೈಡೆನ್ಸ್ ತಗೊಳ್ಳೋಣ. ಓಕೆನಾ? ಇವಾಗ ನಾವು ಏಂಜಲ್ ಕಾರ್ಡಿಂದ ನೋಡೋಣ ಗೈಡೆನ್ಸ್ ಏನಿರುತ್ತೆ ಮಕ್ಕಳಿಗೆ ಅಂತ. ಫಸ್ಟ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಏನು ಹಂಗಂದರೆ, ಇವಾಗ ಎಕ್ಸಾಂಪಲ್ಲು ಕೆಲವು ಮಕ್ಕಳಿಗೆ ತುಂಬ ಸಂಕೋಚದ ಸ್ವಭಾವ ಇರುತ್ತೆ, ಆಯಿತಾ? ಆಗ ನಿಮಗೆ ಓದಬೇಕಾದ್ರೆ, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಏನೇ ಸಬ್ಜೆಕ್ಟ್ಸ್ ಓದಬೇಕಾದ್ರೂ ಡೌಟ್ ಬಂದರೆ ಸಂಕೋಚ ಬಿಟ್ಟು ನೀವು ಟೀಚರ್ಸ್ನಾದರೂ ಕೇಳಿ, ಇಲ್ಲ ನಿಮ್ಮ ಪೇರೆಂಟ್ಸ್ ಹೇಳ್ಕೊಡೋರಾಗಿದ್ದರೆ ಅವರೆಲ್ಲ ಕೇಳಿ, ಅಥವಾ ನೀವು ಟ್ಯೂಷನ್ಸ್ಗೆ ಎಲ್ಲ ಹೋಗ್ತಿತ್ತು ಅಂತಂದರೆ ಅಲ್ಲಿ ಟೀಚರ್ಸ್ನ ಕೇಳಿ ಹೆಲ್ಪ್ ತಗೊಳ್ಳಿ ಪೇರೆಂಟ್ಸಿಂದ, ತಪ್ಪೇನೂ ಇಲ್ಲ. ಸಂಕೋಚ ಬಿಟ್ಟು ಸ್ವಲ್ಪ ಕಷ್ಟಪಟ್ಟು ಓದಿ, ನಿಮಗೆ ಖಂಡಿತ ಹೆಲ್ಪ್ ಸಿಗತ್ತೆ. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಗೈಡೆನ್ಸ್. ನೆಕ್ಸ್ಟ್ ಏನಿದೆ, ಯು ಆರ್ ರೆಡಿ. ನೀವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾದ್ರೆ ಗೈಡೆನ್ಸ್ ಎಲ್ಲ ತೊಗೊಂಡಿರ್ತೀರಲ್ಲ ಟೀಚರ್ಸಿಂದ, ಅದನ್ನು ಮೇಕ್ ಯೂಸ್ ಆಫ್ ಇಟ್. ಆವಾಗ ನಿಮ್ಗೆ ಏನು ಅನಿಸುತ್ತೆ, ನೀವು ಒಳಗಿಂದ ನಿಮಗೆ ಒಂದು ಇಂಟ್ಯೂಷನ್ ಗೈಡ್ ಆಗುತ್ತೆ, ಎಸ್ ಐ ಆಮ್ ರೆಡಿ ಟು ರೈಟ್ ದ ಎಕ್ಸಾಮ್, ಅಂದರೆ ನಾನು ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗಿದ್ದೀನಿ ಅಂತ. ಆವಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿರುತ್ತೆ, ಆಮೇಲೆ ಫೋಕಸ್ಡ್ ಆಗಿ ಓದೋದಕ್ಕೆ ಕೂತ್ಕೋತೀರಾ, ಕಾನ್ಸಂಟ್ರೇಷನ್ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ನೀವು ನಿಮ್ಮ ಸೋಲನ್ನ ನೀವು ರೆಡಿ ಮಾಡ್ಕೊಳ್ತೀರಾ ಎಕ್ಸಾಮಿನೇಷನ್ ಬರೆಯೋಕ್ಕೆ. ಓಕೆ? ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಗೈಡೆನ್ಸ್ ನೋಡೋಣ. ಎಸ್, ಇನ್ನೇನಿದೆ ಇಲ್ಲಿ, ಗೆಟ್ ಮೋರ್ ಇನ್ಫಾರ್ಮೇಷನ್. ನೀವು ಎಷ್ಟೇ ಸ್ಟಡಿ ಮಾಡಿದ್ರೂ ಪುಸ್ತಕದ ಬದನೆಕಾಯಿ ಆಗಬೇಡಿ. ಅದಕ್ಕೇನು ಮಾಡಬೇಕು, ಈಗೇನು ತುಂಬ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಚಾಟ್ GPT ಇದೆ, ಜೆಮಿನಿ ಇದೆ. ಸೊ ಟ್ರೈ ಟು ಟೇಕ್ ಹೆಲ್ಪ್ ಫ್ರಮ್, ಗ್ಯಾದರ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ದೋಸ್ ಮೀಡಿಯಾಸ್. ನಿಮ್ಗೆ ಏನೇನು ಹೆಲ್ಪ್ ಮಾಡೋಕ್ಕೆ ಆಗತ್ತೆ, ಹೆಲ್ಪ್ ತಗೊಳ್ಳೋಕ್ಕೆ ಆಗತ್ತೆ, ಅದರಿಂದ ನೀವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳಿ. ಗ್ಯಾದರ್ ಮಾಡಿಕೊಂಡು ಒಂದು ನೋಟ್ ಮಾಡಿಟ್ಕೊಳ್ಳಿ ಪಕ್ಕದಲ್ಲಿ. ಅದಕ್ಕೇ ಒಂದು ಬುಕ್ ಆ್ಯಂಡ್ ಪೆನ್ ಇಟ್ಕೊಂಬಿಡಿ. ವೆನ್ ಯು ಸ್ಟಾರ್ಟ್ ಗೆಟ್ಟಿಂಗ್ ಮೋರ್ ಇನ್ಫಾರ್ಮೇಷನ್ ಅಂತ, ನಾನು ಇವಾಗ ಕೂತ್ಕೋತಾ ಇದ್ದೀನಿ ಅಂತ ನಿಮಗೆ ಮನಸ್ಸಿಗೆ ಬಂದಾಗ ಒಂದು ಬುಕ್ಕು ಪೆನ್ನು ಇಟ್ಕೊಂಡು ನಿಮ್ಗೆ ಏನೇನು ಅನಿಸುತ್ತೆ, ಏನೇನು ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು ಅಂತ ನಿಮಗೆ ಗೈಡ್ ಆಗುತ್ತೆ. ಆ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಗುರ್ತು ಹಾಕ್ಕೊಂಡು ನಿಮಗೆ ಅದನ್ನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನೀವು ಯು ಆರ್ ರೆಡಿ ಟು ರೈಟ್ ಎ ಎಕ್ಸಾಮ್ ಪೀಸ್ಫುಲ್ಲಿ. ಆವಾಗ ನಿಮ್ಮ ಪೇರೆಂಟ್ಸ್ಗೂ ಟೆನ್ಷನ್ನು ಇರೋದಿಲ್ಲ, ಮತ್ತು ನಿಮಗೂ ಎಕ್ಸಾಮಿನೇಷನ್ ಫೀವರ್ ಅಂತಾಗಲಿ, ಎಕ್ಸಾಮಿನೇಷನ್ ಸಿಕ್ಕಂತಾಗಲಿ ಖಂಡಿತ ಏನೂ ಆಗಲ್ಲ. ಇದಕ್ಕೆ ಆ್ಯಡ್ ಆನ್ ಟು ದಿಸ್, ನಾನು ನಿಮಗೆ ಒಂದು ಸ್ವಿಚ್ ಮಂತ್ರನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸರಸ್ವತಿ ಮಾತೆದು ಬೀಜ ಮಂತ್ರ ಐಮ್. ಈ ಐಮ್ ಅನ್ನೋ ಮಂತ್ರನ 108 ಟೈಮ್ಸ್ ಜಪ ಮಾಡೋದ್ರಿಂದ ನಿಮಗೆ ಓದಿದ್ದು ಖಂಡಿತ ಮನನ ಇರುತ್ತೆ. ಪ್ಲಸ್ ನಿಮಗೆ ಎಕ್ಸಾಮಿನೇಷನಲ್ಲಿ ಬರೆಯೋದಕ್ಕೆ ಯಾವುದೇ ಥರವಾದಂತಹ ಭಯ ಇರೋದಿಲ್ಲ, ಆತಂಕ ಇರೋದಿಲ್ಲ. ನಿಮಗೆ ಏನೇ ಓದಿದೆಯೋ ಎಲ್ಲ ನೀವು ನೀಟಾಗಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.